Hello guys, welcome to my channel English with Basraj sir. Today's lesson is about present continuous tense or present progressive tense. I am talking, you are listening. I am reading a book, you are watching TV. She is drinking tea. ಅಂದರೆ ಶಿ ಈಸ್ ಡ್ರಿಂಕಿಂಗ್ ಟೀ ಅಂದರೆ ಅವಳು ಟೀ ಕುಡಿತಾ ಇದ್ದಾಳೆ. ಶಿ ಹ್ಯಾಸ್ ಸ್ಟಾರ್ಟೆಡ್ ಶಿ ಸ್ಟಾರ್ಟ್ಸ್ ಡ್ರಿಂಕಿಂಗ್ ಆ್ಯಂಡ್ ಶಿ ಹ್ಯಾಸ್ ನಾಟ್ ಎಟ್ ಫಿನಿಶ್ಡ್. ನೀನು ಐ ಆಮ್ ರೀಡಿಂಗ್ ಎ ಬುಕ್, ಐ ಕಾಂಟ್ ಗಿವ್ ಇಟ್ ಯು ಅಟ್ ಪ್ರೆಸೆಂಟ್. ಐ ವಿಲ್ ಗಿವ್ ಯು ದ ಬುಕ್ ಆಫ್ಟರ್, ಐ ವಿಲ್ ಲೆಂಟ್ ಇಟ್ ಟು ಯು ಆಫ್ಟರ್ ಐ ಫಿನಿಶ್ಡ್ ಇಟ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಒಂದು ಮುಂದುವರೆದ ವರ್ತಮಾನ ಕಾಲ ಇದರಲ್ಲಿ ಬಳಸ್ತೇವೆ. ದೇ ಆರ್ ರನ್ನಿಂಗ್ ಇನ್ ದಿ ಫೀಲ್ಡ್, ಅವರು ಮೈದಾನದಲ್ಲಿ ಓಡ್ತಾ ಇದ್ದಾರೆ. ಮದರ್ ಈಸ್ ಕುಕಿಂಗ್ ಫುಡ್, ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ, ಇನ್ನೂ ನಾಟ್ ಇಟ್ ಕಂಪ್ಲೀಟೆಡ್. ಈಸ್ ಈಟಿಂಗ್ ಫುಡ್, ಅವನು ಆಹಾರ ಸೇವಿಸ್ತಾ ಇದ್ದಾನೆ. ಶಿ ಈಸ್ ಡ್ಯಾನ್ಸಿಂಗ್ ಇನ್ ದ ಡಯಾಸ್, ಅವಳು ಡಯಾಸಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ದೇ ಆರ್ ವರ್ಕಿಂಗ್ ಹಾರ್ಡ್, ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಮೈ ಸನ್ ಈಸ್ ರೀಡಿಂಗ್ ಎ ಸ್ಟೋರಿ, ನನ್ನ ಮಗ ಒಂದು ಸ್ಟೋರಿಯನ್ನು ಓದ್ತಾ ಇದ್ದಾನೆ. ಈಸ್ ನಾಟ್ ಸ್ಲೀಪಿಂಗ್, ಅವನು ನಿದ್ದೆ ಮಾಡ್ತಾ ಇಲ್ಲ. ವೇರ್ ಆರ್ ಯು ಗೋಯಿಂಗ್ ನೌ, ಈಗ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಐ ಆಮ್ ನಾಟ್ ಸಿಂಗಿಂಗ್, ನಾನೀಗ ಹಾಡ್ತಾ ಇಲ್ಲ. ಐ ಆಮ್ ಇಮ್ಯಾಜಿನಿಂಗ್, ನಾನೀಗ ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ. ದಿ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ಈಸ್ ರೈಸಿಂಗ್ ವೆರಿ ಮಚ್. ಜಗತ್ತಿನ ಒಂದು ಜನಸಂಖ್ಯೆಯ ಪ್ರಮಾಣ ಹೆಚ್ಚುತ್ತಾ ಇದೆ, ಜನಸಂಖ್ಯೆ ಹೆಚ್ಚುತ್ತಾ ಇದೆ. ಯು ಶುಡ್ ನಾಟ್ ಸೇ ರೈಸಸ್, ಯು ಶುಡ್ ಸೇ ರೈಸಿಂಗ್. ಈಸ್ ಯುವರ್ ಇಂಗ್ಲೀಷ್ ಗೆಟಿಂಗ್ ಬೆಟರ್ ಅಂತ ಹೇಳಬೇಕು. ಅಂದರೆ ನಿನ್ನ ಇಂಗ್ಲೀಷು ಚೆನ್ನಾಗಿದೆಯಾ, ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆಯಾ ಅನ್ನೋ ಅರ್ಥವನ್ನು ಕೊಡುತ್ತೆ. ಐ ಆಮ್ ಡ್ರೈವಿಂಗ್ ಎ ಕಾರ್, ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೇನೆ. ಶಿ ಈಸ್ ವರ್ಕಿಂಗ್ ಆನ್ ಅವರ್ ಪ್ರಾಜೆಕ್ಟ್, ಅವಳು ತನ್ನ ಪ್ರಾಜೆಕ್ಟ್ ಬಗ್ಗೆ ಕೆಲಸ ಮಾಡ್ತಾ ಇದ್ದಾಳೆ. ದೇ ಆರ್ ಬಿಲ್ಡಿಂಗ್ ಎ ಟೆಂಪಲ್, ಅವರು ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ. ನೋಡೋದ ಸ್ನೇಹಿತರೆ, ಈ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು. ಥ್ಯಾಂಕ್ ಯು. Hello guys, welcome to my channel English with Basraj sir.